ಮೇ 1ರಂದು ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ದಿನದಂದು ಸೌಂದರ್ಯ ಹಳ್ಳಿಯ ಬೆಳಿಗ್ಗೆ ನಿಧಾನವಾಗಿ ಉದಯವಾಗುತ್ತಿತ್ತು. ಹಸಿರು ಹೊಲಗಳ ಮೇಲೆ ಮಂಜಿನ ಹನಿ ಮಿನುಗುತ್ತಿತ್ತು. ಹಕ್ಕಿಗಳ ಚಿಲಿಪಿಲಿ ಶಬ್ದ ಕೇಳಿಸುತ್ತಿತ್ತು. ಆದರೆ ಹಳ್ಳಿಯ ಒಂದು ಭಾಗದಲ್ಲಿ ಈಗಾಗಲೇ ಕೆಲಸದ ಗದ್ದಲ ಶುರುವಾಗಿತ್ತು. ವರುಣ್ ಮತ್ತು ವಿಕ್ರಮ್ ಹಳ್ಳಿಯ ರಸ್ತೆಯಲ್ಲಿ ನಡೆಯುತ್ತಾ ಹೋಗುತ್ತಿದ್ದರು. ಇವತ್ತು ರಜೆ ಅಂದ್ರೆ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ತಾರೆ ಅಂತ ನಾನನ್ಕೊಂಡೆ. ಆದ್ರೆ ಇಲ್ಲಿ ಯಾಕೆ ಇಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಂದು ವಿಕ್ರಮ್ ಆಶ್ಚರ್ಯದಿಂದ ಕೇಳಿದಾಗ ವರುಣ್ ಯೋಚನೆಗೆ ಬಿಟ್ಟು, ಇದು ಕಾರ್ಮಿಕರ ದಿನ ಅಂದ್ರೆ ಅವರ ಜೀವನದ ನಿಜವಾದ ಸತ್ಯವನ್ನು ನಾವು ನೋಡ್ತಾ ಇದ್ದೀವಿ ಅನಿಸುತ್ತದೆ ಎಂದು ಹೇಳಿದ. ಇಬ್ಬರೂ ಮುಂದೆ ನಡೆದು ಒಂದು ಕಟ್ಟಡ ನಿರ್ಮಾಣದ ಸ್ಥಳಕ್ಕೆ ತಲುಪಿದರು. ಅಲ್ಲಿ ಬಿಸಿಲಿನಲ್ಲಿ ಕಾರ್ಮಿಕರು ಕಲ್ಲುಗಳನ್ನು ಎತ್ತಿ ಹಾಕುತ್ತಿದ್ದರು, ಸಿಮೆಂಟ್ ಮಿಶ್ರಣ ಮಾಡುತ್ತಿದ್ದರು. ಕೆಲವರು ತಲೆಯ ಮೇಲೆ ಇಟ್ಟಿಗೆ ಹೊತ್ತು ನಿಧಾನವಾಗಿ ಮೆಟ್ಟಿಲು ಏರುತ್ತಿದ್ದರು. ಒಬ್ಬ ವಯಸ್ಸಾದ ಕಾರ್ಮಿಕನು ಬೆವರು ಒರೆಸಿಕೊಂಡು ಸ್ವಲ್ಪ ಹೊತ್ತು ಕುಳಿತರೂ ಮತ್ತೆ ಎದ್ದು ಕೆಲಸಕ್ಕೆ ತೊಡಗಿಕೊಂಡನು. ಅದನ್ನು ನೋಡಿ ವಿಕ್ರಮ್ ಮನಸ್ಸಿಗೆ ತುಂಬಾ ತಟ್ಟಿತು. ಇವರು ಎಷ್ಟು ಕಷ್ಟಪಡ್ತಾರೆ, ಆದ್ರೆ ಯಾರೂ ಗಮನ ಕೊಡ್ತಿಲ್ಲ ಎಂದು ನಿಧಾನವಾಗಿ ಹೇಳಿದ. ಆಗ ಹತ್ತಿರದಲ್ಲೇ ಇದ್ದ ಕಾರ್ಮಿಕನೊಂದಿಗೆ ಮಾತನಾಡಿದ ಅವನು ನಮ್ಮ ಕೆಲಸ ನಿಲ್ಲೋದಿಲ್ಲ ಮಗ, ನಾವು ನಿಲ್ಲಿದ್ರೆ ನಮ್ಮ ಮನೆಗೆ ಊಟ ನಿಲ್ಲುತ್ತದೆ ಎಂದು ಹೇಳಿದಾಗ ಆ ಮಾತು ಅವರ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಅವರು ಇನ್ನೂ ಮುಂದೆ ನಡೆದಾಗ ರಸ್ತೆ ಸ್ವಚ್ಛ ಮಾಡುತ್ತಿರುವ ಒಬ್ಬ ವ್ಯಕ್ತಿಯನ್ನು ನೋಡಿದರು. ಬಿಸಿಲಿನ ನಡುವೆ ಧೂಳಿನಲ್ಲಿ ಕೆಲಸ ಮಾಡುತ್ತಿದ್ದರೂ ಅವನು ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು. ವಿಕ್ರಮ್, ನಾವು ಬಳಸುವ ಈ ರಸ್ತೆ ಎಷ್ಟು ಸ್ವಚ್ಛ ಇದೆ ಅಂದ್ರೆ ಅದರ ಹಿಂದೆ ಇವರ ಶ್ರಮ ಇದೆ ಎಂದು ಹೇಳಿದಾಗ ವರುಣ್ ತಲೆಯಾಡಿಸಿ ಒಪ್ಪಿಕೊಂಡನು. ನಂತರ ಅವರು ಹೊಲದ ಕಡೆಗೆ ಹೋದರು. ಅಲ್ಲಿ ರೈತರು ಮಣ್ಣಿನಲ್ಲಿ ನಿಂತು ಬೆಳೆಗಳನ್ನು ನೋಡಿಕೊಳ್ಳುತ್ತಿದ್ದರು. ಸೂರ್ಯನ ಬಿಸಿಲಿನಲ್ಲೂ ಅವರು ತಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ. ನಾವು ತಿನ್ನುವ ಅನ್ನದ ಹಿಂದೆ ಇವರ ಪರಿಶ್ರಮ ಇದೆ ಎಂದು ವರುಣ್ ಹೇಳಿದಾಗ ಇಬ್ಬರಿಗೂ ಕಾರ್ಮಿಕರ ಮಹತ್ವ ಸ್ಪಷ್ಟವಾಗಿ ತಿಳಿಯತೊಡಗಿತು. ಅವರು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಯೋಚಿಸಿದರು. ನಾವು ದೊಡ್ಡದೇನೂ ಮಾಡೋಕ್ಕಾಗೋದಿಲ್ಲ, ಆದ್ರೆ ಏನಾದ್ರೂ ಸಣ್ಣ ಸಹಾಯ ಮಾಡಬಹುದಲ್ಲವಾ ಎಂದು ವಿಕ್ರಮ್ ಕೇಳಿದಾಗ ವರುಣ್, ಹೌದು, ಗೌರವ ಮತ್ತು ಕೃತಜ್ಞತೆ ತೋರಿಸುವುದು ಕೂಡ ಒಂದು ದೊಡ್ಡ ಸಹಾಯ ಎಂದು ಹೇಳಿದ. ಇಬ್ಬರೂ ಹತ್ತಿರದಲ್ಲಿದ್ದ ಅಂಗಡಿಯಿಂದ ನೀರಿನ ಬಾಟಲ್ಗಳು, ಮಜ್ಜಿಗೆ ಮತ್ತು ಸ್ವಲ್ಪ ತಿಂಡಿ ತೆಗೆದುಕೊಂಡು ಮತ್ತೆ ಕಾರ್ಮಿಕರ ಬಳಿಗೆ ಹೋದರು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ನೀಡಿದಾಗ ಕಾರ್ಮಿಕರು ಮೊದಲಿಗೆ ಆಶ್ಚರ್ಯದಿಂದ ನೋಡಿದರು. ನಂತರ ಅವರ ಮುಖದಲ್ಲಿ ನಗು ಮೂಡಿತು. ಒಬ್ಬ ಕಾರ್ಮಿಕನು, ನಮಗೆ ಇಷ್ಟು ಗೌರವ ಕೊಟ್ಟದ್ದು ತುಂಬಾ ಸಂತೋಷ. ನಾವು ಕೆಲಸ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಗಮನ ಕೊಡ್ತಾರೆ ಅನ್ನೋ ಭಾವನೆ ಬರೋದಿಲ್ಲ ಎಂದು ಹೇಳಿದಾಗ ಅವರ ಕಣ್ಣಲ್ಲಿ ಕಾಣಿಸಿದ ಸಂತೋಷ ವರುಣ್ ಮತ್ತು ವಿಕ್ರಮ್ ಮನಸ್ಸಿಗೆ ತುಂಬಾ ಸ್ಪರ್ಶಿಸಿತು. ಆ ದಿನದ ನಂತರ ಇಬ್ಬರೂ ತಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರಲು ನಿರ್ಧರಿಸಿದರು. ಅವರು ಹಳ್ಳಿಯಲ್ಲಿರುವ ಎಲ್ಲಾ ಕಾರ್ಮಿಕರಿಗೆ ಗೌರವ ತೋರಲು ಶುರುಮಾಡಿದರು. ಅವರನ್ನು ನೋಡಿ ನಗುತ್ತಾ ಧನ್ಯವಾದ ಎಂದು ಹೇಳುತ್ತಿದ್ದರು ಮತ್ತು ತಮ್ಮ ಸ್ನೇಹಿತರಿಗೆ ಕೂಡ ಇದರ ಮಹತ್ವವನ್ನು ತಿಳಿಸುತ್ತಿದ್ದರು. ಕೆಲವೇ ದಿನಗಳಲ್ಲಿ ಹಳ್ಳಿಯ ಇತರ ಮಕ್ಕಳು ಕೂಡ ಅವರನ್ನು ಅನುಸರಿಸಲು ಆರಂಭಿಸಿದರು. ಹಳ್ಳಿ ನಿಧಾನವಾಗಿ ಒಂದು ಬದಲಾವಣೆಯನ್ನು ಕಂಡಿತು. ಕಾರ್ಮಿಕರನ್ನು ಕೇವಲ ಕೆಲಸಗಾರರೆಂದು ನೋಡದೆ ಗೌರವದಿಂದ ನೋಡುವ ಪದ್ಧತಿ ಬೆಳೆದಿತು. ಮುಂದಿನ ವರ್ಷ ಅದೇ ದಿನ ಬಂದಾಗ ಹಳ್ಳಿಯ ಜನರೆಲ್ಲಾ ಸೇರಿ ಕಾರ್ಮಿಕರ ದಿನವನ್ನು ವಿಶೇಷವಾಗಿ ಆಚರಿಸಿದರು. ಕಾರ್ಮಿಕರಿಗೆ ವಿಶ್ರಾಂತಿ ನೀಡಿದರು, ಅವರಿಗೆ ಆಹಾರ ಕೊಟ್ಟರು ಮತ್ತು ಅವರ ಪರಿಶ್ರಮವನ್ನು ಗೌರವಿಸಿದರು. ಆ ಸಂದರ್ಭದಲ್ಲೇ ವಿಕ್ರಮ್ ಸಂತೋಷದಿಂದ, ಒಂದು ಸಣ್ಣ ಸಹಾಯವು ಎಷ್ಟು ದೊಡ್ಡ ಬದಲಾವಣೆ ತರಬಹುದು ನೋಡಿ ಎಂದು ಹೇಳಿದಾಗ ವರುಣ್ ನಗುತ್ತಾ, ಪ್ರತಿಯೊಬ್ಬ ಕಾರ್ಮಿಕ ನಮ್ಮ ಜೀವನದ ನಿಜವಾದ ಹೀರೋ, ಅವರಿಲ್ಲದೆ ನಮ್ಮ ಜೀವನ ಸಾಧ್ಯವಿಲ್ಲ